ರೀ ಯಾಕ್ರಿ ಸಪ್ಪಗೈದಿರಾ? ಯಾಕೆ ಏನಾಯ್ತು? ಅದು ಮಲ್ಲಿ ನಮ್ಮ ಅಪ್ಪಯ್ಯನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯವ್ರಂತೆ. ಅದಕ್ಕೆ ನಮ್ಮ ಅಮ್ಮಯ್ಯ ಒಂದೇ ಸಮಕ್ಕೆ ಅಳ್ತಿತ್ತು. ಅದಕ್ಕೆ ಹೋಗಿ ಯಾರನ್ನ ಲಾಯರ್ನ ಏನಾದರೂ ಹಿಡ್ಕೊಂಡು ಬೇಲ್ಗಿಲ್ ಸಿಗುತ್ತಾ ಇಲ್ವಾ ಅಂತೇಳಿ ಕೇಳ್ಕೊಂಬರಕ್ಕೆ ಹೋಗೋಣ ಅಂತೇಳಿ ಹೋಗ್ತಿದ್ದೆ. ನಿನಗೂ ಗೊತ್ತೈತೋ ಇಲ್ವೋ, ಒಂದು ಮಾತು ಹೇಳಿ ಹೋಗೋಣ ಅಂತೇಳಿ ಬಂದೆ. ಏನು ಮಾವನ ಪೊಲೀಸ್ನವರು ಅರೆಸ್ಟ್ ಮಾಡ್ಯವ್ರ? ಯಾಕಂತೆ? ಏನ್ ಮಾಡಿರೋ ಅಂತ ತಪ್ಪ? ಯಾಕೆ ಅರೆಸ್ಟ್ ಮಾಡಿರೋದು? ನನಗೇನು ಗೊತ್ತಿಲ್ಲಪ್ಪ. ನಮ್ಮಮ್ಮನೂ ನಮ್ಮ ಅಪ್ಪನೂ ಕೂಲಿ ಹೋಗ್ತೀವಿ ಅಂತ ಹೋದ್ರು. ಆದ್ರೆ ನಾನು ಇಷ್ಟೊತ್ತು ಮನಿಕೊಂಡಿದ್ದೆ, ಪುಟ್ಟಿನ ಮನಿಕೊಂಡಿದ್ಲ, ನಾನು ಅದಕ್ಕೆ ಮನಿಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತಾತು ಎದ್ದು ಬಂದು ಹೊರ ಕುಕ್ಕಂಡೆ. ನನಗೇನು ಗೊತ್ತಿಲ್ಲಪ್ಪ. ಯಾಕಂತೆ? ಏನು ಹೇಳೋದು ಮಲ್ಲಿ, ನಮ್ಮ ಅಪ್ಪಯ್ಯ ಬರೇ ಇಂಥ ಕೆಲಸ ಮಾಡೋದೆ. ಆ ಲಸ್ಮಕ್ಕುಗೆ 5 ಎಕರೆ ಜಮೀನು ಹೋಯ್ತಲ್ಲ ನಮ್ಮದು, ಅದಕ್ಕೆ ಅದೇ ಸೇಡಿಕೊಂಡು ಲಸ್ಮಕ್ಕನ ಜೈಲಿಗೆ ಕಳಿಸ್ಬೇಕು ಅಂತನ ಆ ಗೌರಿ ಬೇರೆ ಮನೆ ಬಿಟ್ಟು ಬಂದಿದ್ಲಲ್ಲ. ಗಂಡನ ಮನೆಗೂ ಇಲ್ದಂಗೆ ತವ್ರ ಮನೆಗೂ ಜಗಳ ಮಾಡ್ಕೊಂಡು ಆ ಸಾಕಮ್ಮನು ಮನೆ ಬಿಟ್ಟು ಓಡಿಸಿದ್ಲಂತೆ. ಅದಕ್ಕೇನೆ ಆ ಗೌರಿನೇನೆ ಬಚ್ಚಿಕ್ಬಿಟ್ಟು ಲಸ್ಮಕ್ಕನಿಂದ ಗೌರಿ ಆತ್ಮಹತ್ಯೆ ಮಾಡ್ಕೊಂಡವಳೆ ಕ್ಯಾರಿಗೆ ಬಿದ್ದು ಅಂತ ಹೇಳಿ ಇಲ್ಲದ್ದೆಲ್ಲ ದೂರು ಕೊಟ್ಟು ಪೊಲೀಸ್ನವ್ರನ್ನ ಅವರೇ ಕರ್ಕೊಂಬಂದು ತಿರ್ಗಾ ಎಲ್ಲೋ ಬಚ್ಚಿಕ್ಕಿದ್ರಂತೆ ನಮ್ಮ ಅಪ್ಪಯ್ಯನೇನೆ ಆ ಗೌರಿನ. ನಮ್ಮ ಪೊದ್ದುನು ಆ ಮಂಜನು ನೋಡಿ ಪೊಲೀಸ್ನವ್ರಿಗೆ ಹೇಳವ್ರಿ. ತಿರ್ಗಾ ಪೊಲೀಸ್ನವ್ರು ಹೋಗಿ ಚೆಕ್ ಮಾಡಿದಾಗ ಗೌರಿ ಅಲ್ಲೇ ಇದ್ಲಂತೆ. ಅದಕ್ಕೆಲ್ಲ ಕಾರಣನೇ ನಮ್ಮ ಅಪ್ಪಯ್ಯ ಅಂತ ಹೇಳಿ ನಮ್ಮ ಅಪ್ಪಯ್ಯನು, ಆಮೇಲೆ ಆ ಗೌರಿನು, ಆಮೇಲೆ ನಮ್ಮ ಅಪ್ಪನ ಜೊತೆಗೆ ತಿಪ್ಪೇನು ಇದ್ನಲ್ಲ, ಅದಕ್ಕೇನೆ ತಿಪ್ಪೇನು 3 ಜನನೂ ಸೇರಿ ಪೊಲೀಸ್ನವ್ರು ಎಳ್ಕೊಂಡು ಹೋಗ್ಯಾರಂತೆ. ಅಲ್ಲ ಕಣ್ರಿ, ಮಾವನ್ಗೆ ಇದೆಲ್ಲ ಯಾಕೆ ಬೇಕಿತ್ತು ಅಂತೆ? ಅಲ್ಲ, ಮೋಸ ಮಾಡಿ ಇವರು ಜಮೀನ ಬರ್ಸ್ಕೊಂಡವ್ರೆ. ಇವಾಗ ಯಾವ್ದೋ ಹಳೆ ಪತ್ರ ಸಿಕ್ಕೈತೆ, ಅದಕ್ಕೇನೆ ಅವ್ರು ಕೋರ್ಟ್ಗೆ ಹಾಕಿ ಗೆದ್ದು ಅವ್ರ ಜಮೀನು ಅವ್ರು ಪಡ್ಕೊಂಡಿದ್ದಾರೆ. ಆದ್ರೆ ಮೋಸ ಎಲ್ಲಿ ಬಂತು? ಅವ್ರ ಜಮೀನು ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಅದಕ್ಕೆ ಸೇಡಿಕೊಂಡು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ನಾಟಕ ಮಾಡಿ ಈಗ ನೋಡ್ರಿ ಅವರೇ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. ಮಾವನ್ಗೆ ಇದೆಲ್ಲ ಯಾಕೆ ಬೇಕು? ಅಂದ್ರೆ ನಿಮ್ಮ ಅಪ್ಪಯ್ಯನ ಪೊಲೀಸ್ನವ್ರು ಕರ್ಕೊಂಡೋದ್ರಂತೆ, ನಿಜನಾ? ಹ್ಞೂ ಅತ್ತೆ, ಕರ್ಕೊಂಡು ಹೋಗಿದ್ದಾರೆ. ಏನು ಮಾಡೋದು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಹೆಂಗೆ ಬಿಡಿಸ್ಕೊಂಬರೋದು ಅಂತಾನ. ಅಯ್ಯೋ ಪಾಪ, ಅತ್ತೆ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಈಗ ಅತ್ತೆ ಎಷ್ಟು ಗೋಳ ಆಡ್ತಾ ಇದಾರೋ ಏನೋ. ಅಳ್ತಿದ್ರ ಅತ್ತೆ ಮನೆ ಕೂಕೊಂಡು? ಹ್ಞೂ ಮಲ್ಲಿ, ಅಳ್ತಾ ಇದ್ರು ಅಮ್ಮಯ್ಯನೂ. ಅದು ಅಲ್ದೇನೆ ಪೊದ್ದುನೆ ಹೇಳಿದ್ದು ಅಂತ ಗೊತ್ತಾಗಿತ್ತಲ್ಲ ಅಮ್ಮಯ್ಯಗೆ, ಅದಕ್ಕೆ ಬಂದಾರೇನೆ ನಮ್ಮ ಅಪ್ಪ ಜೈಲಿಗೆ ಹೋಗಿರೋದಕ್ಕೆ ಪೊದ್ದುನೆ ಕಾರಣ. ಅವಳು ಪೊಲೀಸ್ನವ್ರಿಗೆ ನಿಜ ಹೇಳಿಳಲ್ಲ, ಗೌರಿ ಎಲ್ಲ ಇದ್ದಾಳೆ ಅಂತಾನ. ಅದಕ್ಕೇನೆ ಪೊದ್ದುನ ಹಿಡ್ಕೊಂಡು ಸರಿಯಾಗಿ ಒಯ್ದ್ಬಿಡ್ತು ಅಮ್ಮಯ್ಯ. ಅದಕ್ಕೆ ಪೊದ್ದು ಪಾಪ ಅಳ್ತಾ ಇದ್ಲು. ಇವು ಅಮ್ಮಯ್ಯ ನೋಡು, ಅಲ್ಲ ಅವ ಅಪ್ಪಯ್ಯ ಮಾಡಿರೋ ತಪ್ಪಿಗೆ ಈ ಪೊದ್ದುನ ಹಿಡ್ಕೊಂಡು ಒಯ್ತೈತಿ. ಅವಳು ಏನು ಗೊತ್ತೇಳು, ಅವಳಿಗೇನು ಗೊತ್ತಾಗುತ್ತೆ ಹೇಳು? ನನಗಂತೂ ತುಂಬ ಬೇಜಾರತ್ತಮ್ಮ ನಮ್ಮ ಅಮ್ಮನ ಮೇಲೆ. ಅಲ್ಲ ಆ ಪೊದ್ದುಗೆ ಪಾಪ ಏನು ಗೊತ್ತಾಗಲ್ಲ ಅಂಬದು ಗೊತ್ತಿದ್ರು ಅವಳನ್ನ ಹಿಡ್ಕೊಂಡು ಒಯ್ಯಕ್ಕೆ ಹೋಗೈತಲ್ಲ ನಮ್ಮ ಅಮ್ಮಯ್ಯ. ಹೌದಾ? ಪೊದ್ದುನ ಒಯ್ತಾ ನಿಮ್ಮ ಅಮ್ಮಯ್ಯ? ಪಾಪ, ಅಲ್ಲ ಅವಳಿಗೆ ಏನು ತಿಳಿಯಲ್ಲ ಅಂಬದು ಗೊತ್ತಿದ್ದು ಅವಳನ್ನ ಯಾಕೆ ಒಯ್ಯಕ್ಕೆ ಹೋಗ್ತೀನಿ ನಿಮ್ಮ ಅಮ್ಮಯ್ಯ? ಅವಳಿಗೆ ಸುಳ್ಳು ಹೇಳಕ್ ಬರಲ್ಲ. ನೋಡಿದ್ದೀನಿ ಅಂತಾನೆ ಹೇಳಿದಾಳೆ. ಅದ್ರಾಗ ಏನೈತೆ ತಪ್ಪು? ಸಾವುಕಾರರು ಅವ್ರಾಗಿ ಅವ್ರು ಮಾಡ್ಕೊಂಡಿರೋ ತಪ್ಪಿಗೆ ಪೊದ್ದುನ ಹಿಡ್ಕೊಂಡು ಒಯ್ದೆ? ಹ್ಞೂ ಅತ್ತೆ, ಪಾಪ ಅಳ್ತಾ ಇದ್ಲು. ನಾನೇ ಸಮಾಧಾನ ಮಾಡಿ ಹೊರ ಕಳಿಸ್ದೆ, ಹೋಗಿ ಆಟಾಡೋಗಿಲ್ಲ ನಾನು, ಇಲ್ಲಾಂದ್ರೆ ಪುಟ್ಟಿ ಹೋಗಿ ಪುಟ್ಟಿನ ಆಟಾಡ್ಸೋ ಅಂತ ಕಳಿಸ್ದೆ. ಇಲ್ಲಿಗೆ ನಾನು ಬಂದೇವಳೇನೋ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಮಲ್ಲಿ, ಪದ್ದು ಬರ್ಲಿಲ್ವೇ ಇಲ್ಲಿಗೆ? ಇಲ್ಲಪ್ಪ, ಪೊದ್ದು ಇವತ್ತು ಬಂದೇ ಇಲ್ಲ ಇಲ್ಲಿಗೆ. ಎದ್ದಾಗೇನು ಆ ಮಂಜುನ್ ಜೊತೆಗೆ ಎಲ್ಗ ಹೋಗ್ತಿದ್ಲಂತೆ. ಅಮ್ಮಯ್ಯ ನೀರ್ ತರಕ್ ಹೋದಾಗ ಹಂಗಂತು. ಪೊದ್ದುನು ಮಂಜನೂ ಎಲ್ಗ ಹೋಗ್ತಿದ್ರಮ್ಮ. ಎಲ್ಗ ಹೋಗ್ತೀರಾ ಅಂತಂದ್ರೆ ಎಲ್ಲ ವಾಲ್ಟಕ್ಕ ಹೋಗ್ತೀವಿ ಅಂತ ಹೋದ್ರು ಅಂತ ಹೇಳ್ತು ಅಮ್ಮಯ್ಯ. ಬಂದಿಲ್ಲ ಇವತ್ತು ಪೊದ್ದು ಇಲ್ಲಿಗೆ. ಅಯ್ಯೋ ದೇವ್ರೆ, ಎಲ್ಗೋತೋ ಏನೋ ಹುಡುಗಿ? ಬಂದಿಲ್ವಾ? ಅಯ್ಯೋ, ಎಲ್ಗೋಗಿರ್ಬೋದು ಪೊದ್ದು? ಅಮ್ಮಯ್ಯ ಒಯ್ದಿದ್ಕೆ ಅಳ್ತಿದ್ಲು, ನಾನು ಹೋಗು ಅಂತ ಕಳಿಸ್ದೆ. ನಾನು ಸೀದಾ ಇಲ್ಲಿಗೆ ಬಂದಿರ್ತಾಳೆ ಅಂತ ತಿಳ್ಕೊಂಡೆ. ಎಲ್ಗೋಗಿರ್ಬೋದು? ಏನಾನ ಮಂಜುನ್ ಜೊತೆಗೆ ಆಟ ಆಡಕ್ಕೆ ಹೋಗಿರ್ಬೇಕು ಅನ್ಸುತ್ತೆ. ನೋಡೋಣ, ಅವ್ರ ಮಂತಕ್ಕೆ ಹೋಗಿ ಕೇಳ್ತೀನಿ, ಅವ್ರ ಮಂತಕ್ಕೆ ನಾನು ಹೋಗಿ ಅವಳೇನೋ ಅಂತ ಹೇಳಿ. ಅಮ್ಮಯ್ಯ ಹೋಯ್ತಲ್ಲ ಅದಕ್ಕೇನೆ ಅಳ್ತಿದ್ಲು. ಅಳ್ತಾ ಆಮೇಲೆ ಎತ್ತನ ಓದ್ಲಾಡು ಅಂತ ಹೇಳಿ ನನಗೂ ಬಾಯಿವಾತು. ಅದಕ್ಕೆ ಇಲ್ಲಿದ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು ನೋಡಿದ್ ಇಲ್ಗೂ ಬಂದಿಲ್ಲ ಅಂತೀಯ? ಅಯ್ಯೋ, ಅವಳಿನ ಎಲ್ಗೂ ಹೋಗ್ತಾಳೆ? ಎಲ್ಗೂ ಹೋಗಲ್ಲ. ಇಲ್ಲೇ ಎಲ್ಲಾದ್ರೂ ದೇವಸ್ಥಾನದಾಗೋ ಇಲ್ಲ ಮಂಜೂರ್ ಮಂತಾಗೋ ಎಲ್ಲನ ಇರ್ತಾಳೆ ಅಷ್ಟೇನೆ. ಅವಳಿನ ಎಲ್ಗೂ ಹೋಗ್ತಾಳೆ ಹೇಳು? ನೀನೇನು ಭಯ ಪಡಕ್ ಹೋಗ್ಬೇಡ, ಬತ್ತಾಳೆ. ಕತ್ಲಾಗ ಹೊಟ್ಟತಿ ಮಂತಕ್ ಬತ್ತಾಳೆ. ನೀನು ಹೋಗು, ಅಲ್ಲಿ ಹೋಗಿ ಯಾವ್ದಾನ ಲಾಯರ್ ನೋಡು, ಬೇಲ್ಗಿಲ್ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಹಂಗೇನೆ ಅಲ್ಲಿ ಮಂಜಾರ್ ಮಂತಕ್ಕೂ ಹೋಗಿ ಪೊದ್ದು ಏನಾನ ಬಂದೇವಳ ಮಂಜ ಅಲ್ಲಿದ್ರೆ ಕೇಳು, ಪೊದ್ದುನೇನಾನ ನೋಡ್ದ ಇಲ್ವಾ ಅಂತ ಹೇಳಿ. ನಿಂಗಮ್ಮ ಯಾರಿಗೋಗಿದ್ದೆ ಕೂಲಿನ? ಮೂಲೆ ಮನೆ ಮದ್ದಣ್ಣಾರ್ಗೆ ಸಪ್ಪೆ ಕೊಯ್ಯಕ್ ಹೋಗಿದ್ದೆ. ಇನ್ನ ಇವಾಗಿನ ಬಂದೆ. ಅಲ್ಲ, ಸಾವುಕಾರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಯವ್ರಂತೆ. ಅಲ್ಲಿ ಕೂಲಿಯರು ಎಲ್ಲಾರು ಮಾತಾಡ್ತಿದ್ರು.
ಆಲೆ ನೋಡಮ್ಮ ಅವ್ರಿಗೆ ಅದ್ ಹೆಂಗ್ ಗೊತ್ತಾತೋ ಏನೋ ಯಾವ್ದೋ ಊರಾಗಿಂದ ನಾವಣ್ಣೆ ಬಂತು ಪೊಲೀಸ್ನರು ಯಾಕೊಂಡ್ ಹೋಗ್ಯಾರೆ ಸಾವುಕಾರನು ಆಮೇಲೆ ಗೌರಿನು ತಿಪ್ಪೇನು ಅಂತ ಹೇಳಿರು ನನ್ಗೂ ಅಂತನು ಗಾಬರಿ ಆದಂಗ ಆಯ್ತು ಯೋಟತ್ತಿ ಮನೆಗೆ ಹೋಗ್ತೀನೋ ಅಂತಾನ ಈಗಿನ ಬಂದೆ ಹೊಳಿ ಅಂದ್ರೂನು ಅದೇ ವಿಷಯ ಮಾತಾಡ್ತಿದ್ರು ಆ ಕಾಳಮ್ಮ ಪೊದ್ದು ಹಿಡ್ಕೊಂಡು ಒಯ್ದವಳಂತಿ ಪೊದ್ದುನೆ ಕಾರಣ ಆ ಸಾವುಕಾರರು ಜೈಲ್ಗೆ ಹೋಗಕ್ಕೆ ಅಂತಾನ ನೋಡಮ್ಮ ಪೊದ್ದು ಕಾರಣ ಅಲ್ಲ ಅದಕ್ಕೆ ಸಾವುಕಾರ ಜೈಲ್ಗೆ ಹೋಗಕ್ಕೆ ಸಾವುಕಾರನೇ ಕಾರಣ ಅಲ್ಲ ಬದುಕಿರಣ್ಣ ಸತ್ಯದಾಳೆ ಅಂತ ಹೇಳಿ ಇಲ್ಲದ್ದೆಲ್ಲನ ಸುಳ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನರ್ಗೆ ಲಸ್ಮಕ್ಕನ ಜೈಲಿಗೆ ಕಳ್ಸಕ್ ನೋಡ್ದ ಅದು ಅವನಿಗೆ ತಿರುಗ್ ಬಾಣ ಆಗೈತಿ ಪಾಪ ಅದ್ ಏನು ತಿಳಿದೇ ಇರೋ ಪೊದ್ದು ಹಿಡ್ಕೊಂಡು ಹೋಯ್ದೆ ಅದೇನ್ ಮಾಡುತ್ತೆ ಅವಳು ಏನ್ ನೋಡಿದ್ಲು ಅದನ್ನ ಹೇಳವಳು ಅಷ್ಟೇ ಪೊಲೀಸ್ನರ್ ತಾಗಿ ಅದಕ್ಕೆ ಅವಳು ಹಿಡ್ಕೊಂಡು ಹೊಡೆದ್ರೆ ಈ ಕಾಳಮ್ಮಗೆ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ ಆ ಪೊದ್ದು ಇರೋದ್ರಿಂದನ ಅವ್ರ ಮನೆ ನೆಟ್ಟಗೈತೆ ಅಷ್ಟೇ ಇಲ್ಲಾಂದ್ರೆ ಇಟತಿಗೆ ಯಾವಾಗ್ಲೂ ಕಿತ್ಕೊಂಡು ಹೋಗಿರೋದು ಅವ್ರ ಸಾವುಕಾರಕ್ಕೆ ಎಲ್ಲನ ಅದು ಗೊತ್ತಿಲ್ಲ ಅವಕ್ಕೆ ಪಾಪ ಪೊದ್ದುನ ಹೆಂಗ್ ಬೇಕಂಗ್ ಬೈತವೆ ಹೆಂಗ್ ಬೇಕಂಗ್ ಒಯ್ತವೆ ಈಗ ಪೊದ್ದು ಎಲ್ಗೋದ್ಲು ಎಲ್ಲೇ ಮಂಜ ನಮ್ ಪೊದ್ದು ನೋಡ್ದೇನು ಎಲ್ಲ ನನ್ನ ಪೊದ್ದು ಎಲ್ಲೋ ನಿಂತಕ್ಕೆ ಹೋಗ್ತೀನಿ ಅಂತ ಬಂದ್ಲು ಹೋಗು ಆಟ ಆಡೋಗು ಅಂತ ಕಳ್ಸಿನಪ್ಪ ನಿಂತಕ್ಕೆ ಬಂದಿರ್ತಾಳೆ ಅಂತ ನಾನ್ ತಿಳ್ಕೊಂಡಿದ್ದೆ ನೀನ್ ನೋಡಿರೆ ಇಲ್ಲಿ ನಿಮ್ಮ ಅಜ್ಜಿ ಜೊತೆಗೆ ಬಂದಿದ್ಯಾ ಪೊದ್ದು ನೋಡ್ದೇನ ಎಲ್ಲ ನನ್ನ ಇಲ್ಲ ಕಣ್ಮಮ್ಮ ಪೊದ್ದು ನನ್ ಜೊತೆಗೆ ಬಂದಿಲ್ಲ ಅವಾಗ್ಲೇ ನಾವು ಪೊಲೀಸರೆಲ್ಲ ಅಲ್ಲಿಗೆ ಹೋಗಿದ್ರಲ್ಲ ನಮ್ಮ ಅಜ್ಜಿ ಲಸ್ಮತ್ತೆ ಎಲ್ಲಾರು ಅವಾಗ ಅಲ್ಲಿ ನಾವಿಬ್ರು ಹೋಗಿ ಬಿಟ್ಕೊಂಡ್ ಕಿತ್ಕೊಂಡ್ಬಂದ್ವಿ ಅಷ್ಟೇನೆ ತಿರ್ಗಾ ನನ್ ಜೊತೆಗೆ ಬರ್ಲಿಲ್ಲ ಪೊದ್ದು ಎಲ್ಲಿಗೆ ಹೋದ್ಲಪ್ಪ ನನಗೂ ಗೊತ್ತಿಲ್ಲ ಅಯ್ಯೋ ದೇವ್ರೆ ಆ ಪೊದ್ದು ಇನ್ನೆಲ್ಲಿಗೆ ಹೋದ್ಲಪ್ಪ ಅಯ್ಯೋ ಅವಳಿಗೆ ಏನು ತಿಳಿಯಲ್ಲ ಏನೂ ಇಲ್ಲ ಅವ್ರ ಅಮ್ಮ ಒಯ್ದಿಕ್ಕೆ ಅಳ್ತಾ ಅದು ಎಲ್ಲಿಗೆ ಹೋತೋ ಏನೋ ಅಯ್ಯೋ ಇಲ್ಲಿಗಾದ್ರೂ ಬಂದಿದ್ರೆ ಪುಟ್ಟಿತಾಗಾದ್ರೂ ಆಟ ಆಡ್ಕೊಂಡು ಸುಮ್ಮನೆ ಇಲ್ಲೇ ಇರಾಳು ಎಲ್ಲಿಗೆ ಹೋದ್ಲು ಅಂತ ಇವಾಗ ಎಲ್ಲಿ ಹುಡ್ಕಾಡೋದು ಮಂಜ ಅಲ್ಲೆಲ್ಲ ನಾನು ಗುಡಿಯಾಗ ಪಡಿಯಾಗೆಲ್ಲ ಕುಕ್ಕೊಂಡಿದ್ದಾಳೇನೋ ಅಂತ ಹೇಳಿ ಹೋಗಲ್ಲ ನೋಡ್ಕೊಂಬರಾಗಲ್ಲ ಅಯ್ಯೋ ನನಗಂತೂ ಯಾಕೋ ಬಾಯಿವಾದಂಗೆ ಆಗ್ತೈತಿ ಪೊದ್ದು ಆಮೇಲೆ ಹೊಳ್ತಾ ಅದು ಎಲ್ಲಿ ಗೊತ್ತೋ ಏನೋ ನಾವು ಇವಾಗ ಬರ್ಬೇಕಾರೆ ಅಲ್ಲಾಸಿನೇ ಬಂದ್ವಮ್ಮ ಅಲ್ಲೆಲ್ಲೂ ಕಾಣಲಿಲ್ಲ ಪೊದ್ದು ಇನ್ನೆಲ್ಲಿ ಗೋತು ಆ ಪಿಳ್ಳೆ ಲಸ್ಮಕರ್ಮಂತಕ್ಕೆ ನಾನು ಹೋಗ್ಯವಳೇನಪ್ಪ ಅಲ್ಗನ ಹೋಗಿ ಕೇಳೋಗಲ್ಲಪ್ಪ ರಾಜಪ್ಪ ಹೋಗಿ ಕೇಳೋಗು ಆ ಕಾಳಮ್ಗಂತೂ ಒಂದು ಈಟು ಬುದ್ಧಿಲ್ಲ ಅಲ್ಲ ಏನು ತಿಳಿದಿರೋ ಪಿಳ್ಳೆನ ಒಯ್ತೈತಲ್ಲ ಅದು ಪಾಪ ಅದೊಳ್ತಾ ಅದು ಎಲ್ಲಿ ಗೊತ್ತೋ ಏನ್ ಕತ್ತಿಯೋ ರೀ ಹೋಗ್ರಿ ನನ್ಗೆ ಯಾಕೋ ಭಯವಾದಂಗ ಆಗ್ತೈತಿ ಅಲ್ಲ ಅತ್ತೆ ನೋಡು ಪೊದ್ದುನ ಒಯ್ದಿರದ ಎಂತ ಕೆಲಸ ಮಾಡ್ತಾರೆ ಇವ್ ಅತ್ತಿಗೆ ಒಂದಿಷ್ಟು ಗೊತ್ತಾಗಲ್ಲಪ್ಪ ಅದೊಳ್ತಾ ಅದು ಎಲ್ಲಿ ಗೊತ್ತೋ ಏನೋ ಓಮಲ್ಲಿ ಅಪ್ಪನ ಬಿಡಿಸ್ಕೆಂಬ ಅಂತ ನಾ ಅಳ್ತಿದ್ಲು ನಾನು ಅದಕ್ಕೆ ನಾನೆಲ್ಲ ಬಿಡಿಸ್ಕೊಂಬತ್ತೀನಿ ಸುಮ್ಮನಿರಮ್ಮ ಏನೂ ಆಗಿರಲ್ಲ ನೀನು ಹೋಗು ಆಟ ಆಡೋಗು ನಾನೆಲ್ಲ ಬಿಡಿಸ್ಕೊಂಬತ್ತೀನಿ ಅಪ್ಪಯ್ಯನ ಅಂತ ಹೇಳ್ದೆ ಅದು ಇಲ್ಗೂ ಬಂದಿಲ್ಲ ಅಲ್ಲಿ ಮಂಜುನ್ ತಕ ಹೋಗಿಲ್ಲ ಅಂತಂದರೆ ಅಯ್ಯೋ ದೇವ್ರೆ ಇನ್ನೆಲ್ಗನ ಹೋಗೈತಾ ಎಲ್ಲಿ ಗೊತ್ತಪ್ಪ ಹೊಲಗಿಲ್ದಕ್ಕೆ ಹೋದ್ಲಾ ಅಯ್ಯೋ ಅವಳು ಹೊಲ್ದಕ್ಕೆ ಹೋಗಲ್ಲ ಒಬ್ಳೇನೆ ಯಾರನ್ನ ಒಬ್ರು ಜೊತೆಗಿರ್ಬೇಕು ಯಾರನ್ನ ಮಂಜನು ಇಲ್ಲಾಂದ್ರೆ ನಾವ್ ಯಾರನ್ನ ಜೊತೆಗಿದ್ರೆ ಅವ್ರ ಅಪ್ಪಯ್ಯನೋ ಅವ್ರ ಅಮ್ಮಯ್ಯನೋ ಹೋದ್ರೆ ಹೋಗ್ತಾಳ ಅಷ್ಟೇನೆ ಅವಳು ಒಬ್ಳೆ ಹೋಗಕ್ಕೆ ಹೆದರಿಕೆಂತಾಳೆ ಹೊಲ್ದಕ್ಕೆ ಹೋಗಕ್ಕೆ ಅವಳು ಇನ್ನೆಲ್ಗೂ ಹೋಗಿರಲ್ಲ ಇಲ್ಲೇ ಊರಾಗ ಎಲ್ಲೋ ಇರ್ತಾಳೆ ಹೋಗಿ ನೋಡೋಗ್ರಿ ಊರಕ್ಕೆ ಹೋಗಿ ರಾಜಪ್ಪ ಹೋಗಪ್ಪ ನೋಡು ನಮ್ಮ ಹುಡ್ಗನು ಅಲ್ಲಿ ಎಲ್ಲಾನ ನೋಡ್ತಾನೆ ನೀನು ಹೋಗಿ ನೋಡಕ್ ಹೋಗಿ ಎಲ್ಲಾನ ಅಲ್ಲೆಲ್ಲನ ಕುಂತಿರ್ತಾಳೆ ಸರಿ ಕಣ್ಗುಣಜ್ಜಿ ಮಲ್ಲಿ ನಾನು ಹೋಗಿ ಊರಾಗೆಲ್ಲನ ಹುಡುಕ್ತೀನಿ ಅಲ್ಲೆಲ್ಲನ ಕುಕ್ಕೊಂಡಿರ್ತಾಳೇನೋ ಹೋಗಿ ಕರ್ಕೊಂಬತ್ತೀನಿ ರೀ ನಿಮ್ ಜೊತೆಗೆ ನಾನು ಬತ್ತೀನಿ ನಡೀರಿ ಬ್ಯಾಡ ಮಲ್ಲಿ ಪುಟ್ಟಿ ತಿರ್ಗಾ ಎದ್ರೆ ಅಳ್ತಾಳೇನೋ ಅವಳೇನು ಅಳಲ್ಲ ಅಮ್ಮ ಐತೆ ನೋಡ್ಕೊಂಬತ್ತೆ ಎದ್ರೆ ನಡೀರಿ ನಾನು ಬತ್ತೀನಿ ನಿಮ್ ಜೊತೆಗೆ ಊರಾಗೆ ಎಲ್ಲಾ ಕಡೆನೂ ನೋಡೋಣ ಎಲ್ಗೋಗ್ಯವಳೆ ಎಂಬದ ನಡೀರಿ ಹೋಗ ನಡೀರಿ ಮೊದ್ಲು ಅಲ್ಲಸ್ಮಕ್ಕ ಅಂತ ಹೋಗ ನಡೀರಿ ಅಲ್ಲಿಗೆ ನಾನು ಹೋಗ್ಯವಳೆ ನೋಡೋಣ ಅದಲ್ಲಿ ಮುಖಣ ಪ್ರಾಜಪ್ಪ ಹೋಗು ಮಲ್ಲಿನೂ ಕರ್ಕೊಂಡು ಹೋಗಿ ಇಬ್ರು ನೋಡೋಗ್ರಿ ಊರಾಗೆಲ್ಲ ಇದ್ದಾಳೇನೋ ನಾನು ಪುಟ್ಟಿ ನೋಡ್ಕೊಂತೀನಿ ನಾನು ಇರ್ತೀನಿ ಇಲ್ಲೇನೆ ನೀವು ಹೋಗ್ರಿ ನೀವಿಬ್ರು ಸರಿ ಅತ್ತೆ ಬಾಮಲ್ಲಿ ಹೋಗೋಣ ಜಲ್ದು ನೋಡ್ಗುಂಡಕಯ್ಯ ಈ ಕಾಳಮ್ಮ ಅದ್ ಎಂತ ಮನ್ಸಪ್ಪ ಅವಳ್ದಂತೂ ಮಗಳನ್ನ ಹಿಡ್ಕೊಂಡು ಹೋಯ್ತಾಳಲ್ಲ ಪಾಪ ಅದೊಳ್ತಾನ ಅದ್ ಎಲ್ಲಿ ಗೊತ್ತೋ ಏನು ನಮ್ಮಂತಕನ ಬಂದಿಲ್ಲ ಎಲ್ಲಿ ಅಂತ ಹುಡ್ಕೋದಿವಾಗ ಪಿಳ್ಳೆನ ಎಲ್ಗೂ ಹೋಗಿರಲ್ಲ ಇಲ್ಲೇ ಊರಾಗೆ ಎಲ್ಲನ ಕುಕ್ಕೊಂಡು ಮರದಡೆಗೋ ಗಿರ್ದಡೆಗೋ ಕುಕ್ಕೊಂಡಿರುತ್ತದು ಬಿಡು ಎಲ್ಗೂ ಹೋಗಿರಲ್ಲ ನೀನೇನು ಚಿಂತೆ ಮಾಡ್ಬೇಡ ಸುಮ್ಮನಿರು ನಾವು ಅಲ್ಲೆಲ್ಲ ನೋಡ್ತೀವಿ ಅಲ್ಲೆಲ್ಲ ಯಾರ ಮಂತಗನ ಇದ್ರೆ ನಾನು ನಮ್ಮ ಹುಡ್ಗನ ಹೋಗಿ ನಡಿಯಲ್ಲ ಪಾಪ ಹೋಗೋಣ ಅದು ಎಲ್ಲಿ ಗೊತ್ತು ನೋಡೋಣ ಅದೆಲ್ಲ ಪೊದ್ದು ದೇವ್ರೇ ಆ ಹುಡ್ಗಿಗೆ ಏನು ತಿಳಿಯಲ್ಲಪ್ಪ ಏನು ತೊಂದರೆ ಆಗ್ಬಾರ್ದಪ್ಪ ಆ ಹುಡ್ಗಿಗೆ ಎಲ್ಲಿದ್ರು ಮಂತಕ್ಕೆ ಬರಂಗ್ ಮಾಡಪ್ಪ ದೇವ್ರೇ ಅಯ್ಯೋ ಎಲ್ಗೋತೋ ಏನು ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ ಓ ನಮ್ಮ ಪುಟ್ಟಿ ಎದ್ದಿರ್ಬೇಕೇನೋ ಅದಕ್ಕೆ ಹೇಳ್ತಾ ಇದ್ದಾಳೆ ಹೋಗಿ ಎತ್ಕೊಂಬರೋಣ ರಾಕಿ